ಸರ್ವಾಭಿಷ್ಟ ಸಿದ್ಧಿರಸ್ತು. ಅಧ್ಯಾಯ 5. ಸೆಳೆದೆ ನನ್ನನ್ನು ಆಯಸ್ಕಾಂತದಂತೆ. ಇಲ್ಲೇ ನಿಲ್ಸಿ, ಎಷ್ಟಾಯ್ತು? ಸ್ನೇಹಿತೆಯ ಮನೆಯ ಮುಂದಿಳಿದ ಅರ್ಪಿತಾ ಆಟೋದವನಿಗೆ ದುಡ್ಡು ಕೊಟ್ಟು ಗೇಟಿನ ಬಳಿ ಬಂದು ಬಲಗೈ ಮಣಿಕಟ್ಟಿಗೆ ಕಟ್ಟಿದ್ದ ವಾಚ್ ನೋಡಿದಳು. ಸಂಜೆಯ 7 ಗಂಟೆ. ಕತ್ತಲಾವರಿಸಿ ಅಲ್ಲಲ್ಲಿ ಬೀದಿ ದೀಪ ಬೆಳಗುತ್ತಿದ್ದವು. ಆದರೆ ಅದರ ಅವಶ್ಯಕತೆ ತನಗಿಲ್ಲವೆಂಬಂತೆ ಸುಭಾಷ್ ಸುಲೇಖಾರ ಬಂಗಲೆ ಲೆಕ್ಕವಿಲ್ಲದಷ್ಟು ದೀಪಗಳಿಂದ ಮಿನುಗುತ್ತಿತ್ತು. ಅದರ ಬೆಡಗಿಗೆ ಬೆರಗಾಗದವರಿರಲಿಲ್ಲ. ಗೆಟ್ ಟುಗೆದರ್ ಜೋರಾಗೆ ಅರೇಂಜ್ ಮಾಡಿದ್ದಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸೆಕ್ಯೂರಿಟಿಯ ಬಳಿ ನಡೆದಳು ಅರ್ಪಿತಾ. 3-4 ಬಾರಿ ಸಿಂಚನಾಳೊಂದಿಗೆ ಇವಳನ್ನು ನೋಡಿದ್ದರಿಂದ ನಗುತ್ತಾ ಗೇಟು ತೆರೆದು ಒಳಬಿಟ್ಟ. ಬಂಗಲೆಯ ಮುಂದಿನ ಗಾರ್ಡನ್ನಲ್ಲಿ ಸೇರಿದ್ದ ಜನರನ್ನು ಕಂಡು ಆಶ್ಚರ್ಯಗೊಂಡಳು. ಸುಮಾರು 60-70 ಜನರು ಸೇರಿದ್ದರಲ್ಲಿ. ಕೇವಲ ಫ್ರೆಂಡ್ಸ್ ಗೆಟ್ ಟುಗೆದರ್ ಅಂದ್ಲು ಸಿಂಚನ. ಆದರೆ ಇಲ್ಲಿ ಅಂಕಲ್ ಆಂಟಿಗೆ ಬೇಕಾಗಿರೋರು ಕೂಡ ಇದ್ದ ಹಾಗಿದೆ. ನಾನು ಈ ಸಿಂಚನ ಮಾತು ಕೇಳಿಕೊಂಡು ಬರಬಾರ್ದಿತ್ತು ಅನ್ಸುತ್ತೆ. ಹೆಜ್ಜೆ ಎತ್ತಿಡಲು ಅನುಮಾನಿಸಿದಳು. ದೂರದಿಂದಲೇ ಇವಳ ಈ ಪೇಚಾಟವನ್ನು ಗಮನಿಸುತ್ತಿದ್ದ ಶ್ರೀಕರ್ನ ಮನಸ್ಸಿನಲ್ಲಿ ಅದೇನೋ ಒಂದು ತೆರೆನಾದ ಹಿತಾನುಭಾವ. ಬೇಡ ಬೇಡವೆಂದರೂ ಅವನ ಕಂಗಳು ಅವಳ ಸೌಂದರ್ಯ ರಾಶಿಯನ್ನು ಸೆರೆ ಹಿಡಿಯದಿರಲಿಲ್ಲ. ತಿಳಿ ಹಳದಿ ಬಣ್ಣದ ಗೌನ್ ತೊಟ್ಟು ಬಿಚ್ಚುಗೂದಲಲ್ಲಿ ಅದೇ ಬಣ್ಣದ ಅರೆಬಿರಿದ ಗುಲಾಬಿಯನ್ನು ಬಲಕಿವಿಯ ಬಳಿ ಆಕರ್ಷಕವಾಗಿ ಸಿಕ್ಕಿಸಿದ್ದ ರೀತಿಗೆ ಇಂಚಿಂಚಾಗಿ ಸೋಲುತ್ತಿತ್ತವನ ಮನ. ತಂಗಾಳಿಗೆ ಅವಳ ಗುಲಾಬಿ ಪಕಳೆಯಂತ ಕೆನ್ನೆಗೆ ಮುತ್ತಿಕ್ಕುತ್ತಿದ್ದ ಆ ಮುಂಗುರುಳನ್ನು ಹಿಂದೆ ಸರಿಸಲು ಚಡಪಡಿಸಿತು ಅವನ ಬೆರಳುಗಳು. ಆ ಮುಗ್ಧ ಚೆಲುವೆಯ ಮೊಗದಲ್ಲಿದ್ದ ಆತಂಕವನ್ನು ಕಂಡು ಬಳಿ ಹೋಗಿ ಸಮಾಧಾನಿಸಬೇಕೆಂಬ ಬಯಕೆಯನ್ನು ಬಹಳ ಕಷ್ಟದಿಂದ ತಡೆಹಿಡಿದ. ಯಾರೊಂದಿಗೂ ಮಾತನಾಡಲು ಹಿಂಜರಿಯದವನು ಅದೇಕೋ ಅರ್ಪಿತಾಳನ್ನು ಕಂಡಾಗ ಮನಸ್ಸಿನಲ್ಲಿ ಒಂದು ರೀತಿಯ ದ್ವಂದ್ವ ಶುರುವಾಗುತ್ತಿತ್ತು. ಒಮ್ಮೆ ಮಾತನಾಡಿಸು ಎಂದು ಹೇಳುವ ಮನಸ್ಸು ಮತ್ತೊಮ್ಮೆ ದೂರದಿಂದಲೇ ಮೌನವಾಗಿ ಆರಾಧಿಸು ಎನ್ನುತ್ತದೆ. ಅವಳು ಸಂಕೋಚಿಸುತ್ತಿರುವುದ ಅರಿತು ಸಿಂಚನಾಳಿಗಾಗಿ ಅತ್ತಿತ್ತ ನೋಡಿದ. ಅವಳು ಎಲ್ಲೂ ಕಾಣದಿದ್ದಾಗ ತಾನೇ ಹೋಗಿ ಮಾತನಾಡಿಸೋಣವೆಂದು ಇನ್ನೇನು ಹೆಜ್ಜೆ ಎತ್ತಿಡಬೇಕೆನ್ನುವಷ್ಟರಲ್ಲಿ ಸುಲೇಖಾ ಅರ್ಪಿತಾಳ ಮುಂದಿದ್ದರು. ನೀನಿಲ್ಲಿ? ವ್ಯಂಗ್ಯ ಧ್ವನಿ ಕೇಳಿ ಬಂದೆಡೆ ತಿರುಗಿದಳು ಅರ್ಪಿತಾ. ತನ್ನನ್ನು ಮಾತನಾಡಿಸಿದ್ದು ಸಿಂಚನಾಳ ತಾಯಿ ಸುಲೇಖಾ ಎಂದು ತಿಳಿದು ಕ್ಷಣ ಆಕೆಯ ಸಂಕುಚಿತ ಮನೋಭಾವ, ಅಂತಸ್ತಿನ ತಾರತಮ್ಯದ ಸ್ವಭಾವ ನೆನೆದು ಮುಜುಗರದಿಂದ ಬಾಯಿ ಕಟ್ಟಿದಂತಾಯಿತು. ಉತ್ತರಿಸದೆ ಸುಮ್ಮನಿರುವುದು ಉದ್ದಟತನವಾಗುತ್ತದೆ ಎನಿಸಿ ಅರ್ಪಿತಾ ಮಾತನಾಡಲು ಗಂಟಲು ಸರಿಪಡಿಸಿಕೊಳ್ಳುವುದಕ್ಕೂ ಸಿಂಚನ ಅಲ್ಲಿ ಬರುವುದಕ್ಕೂ ಸರಿಹೋಯಿತು. ಜೈಲಿನಿಂದ ಬಿಡುಗಡೆಗೊಂಡಂತೆ ನಿಡಿದಾದ ಉಸಿರು ಬಿಟ್ಟಳು ಅರ್ಪಿತಾ. ನಾನ್ ಇನ್ವೈಟ್ ಮಾಡಿದ್ದೆ, ಎನಿ ಪ್ರಾಬ್ಲಮ್? ತನ್ನ ಚಿಕ್ಕಮ್ಮ ಎನಿಸಿಕೊಂಡವಳು ತನ್ನ ಪ್ರಾಣ ಸ್ನೇಹಿತೆಯನ್ನು ಅವಮಾನಿಸುವಂತೆ ಪ್ರಶ್ನಿಸುತ್ತಿದ್ದುದನ್ನು ಕಂಡು ತಡೆಯಲಾರದಷ್ಟು ಕೋಪಗೊಂಡಿದ್ದಳು ಸಿಂಚನ. ಸಿಂಚನಾಳ ಸ್ವಭಾವದ ಪರಿಚಯವಿದ್ದುದರಿಂದ ತಾನೇನಾದರೂ ಹೇಳ ಹೋದರೆ ಅವಳು ತನಗೇ ಅವಮಾನ ಮಾಡುವುದರಲ್ಲಿ ಅನುಮಾನವೇ ಇಲ್ಲ ಎಂದು ಅಲ್ಲಿಂದ ಬೈದುಕೊಳ್ಳುತ್ತಲೇ ಕಾಲ್ ತೆಗೆದರು ಸುಲೇಖಾ. ಬರೀ ಫ್ರೆಂಡ್ಸ್ ಗೆಟ್ ಟುಗೆದರ್ ಅಂತ ಹೇಳಿದ್ದಿ, ಆದ್ರೆ ಇಲ್ಲಿ? ಸುತ್ತಲೂ ನೋಡಿದಳು ಅರ್ಪಿತಾ. ಅಪ್ಪನ ಫ್ರೆಂಡ್ಸ್ ಅಂಡ್ ಬಿಸ್ನೆಸ್ ಕಾಂಟ್ಯಾಕ್ಟ್ಸ್ ಕೂಡ ಇದ್ದಾರೆ. ದಟ್ಸ್ ಫೈನ್. ನಾನು ನನ್ನ ಫ್ರೆಂಡ್ಸ್ನ ಕರೆದಿದ್ದೀನಿ. ನಿಂದೇನು ಪ್ರಾಬ್ಲಮ್ ಇವಾಗ? ಸುಮ್ಮನೆ ಬಾ ಎಂದು ಅವಳನ್ನು ಸ್ನೇಹಿತರ ಗುಂಪಿನ ಕಡೆ ಕರೆದೊಯ್ಯ ಹೊರಟಾಗ ಸಿಂಚನಾಳ ಕೈ ಹಿಡಿದು ನಿಲ್ಲಿಸಿದಳು ಅರ್ಪಿತಾ. ನೀನು ಅವ್ರ ಹತ್ರ ಅಷ್ಟು ರೂಢಾಗಿ ಮಾತನಾಡಬಾರದಿತ್ತು. ಅದು ನನ್ನೆದುರಿಗೆ, 3ನೇ ವ್ಯಕ್ತಿ ಎದುರಿಗೆ. ಸುಲೇಖಾರಿಗೆ ಅವಮಾನವಾಗುವಂತೆ ಮಾತನಾಡಬಾರದಿತ್ತೆಂದು ಹೇಳಿದಳು ಸಿಂಚನಾಳಿಗೆ. ನನ್ನ ಜೀವನದಲ್ಲಿ ಮನಸ್ಸಿನಲ್ಲಿ 3ನೇ ವ್ಯಕ್ತಿ ಆಕೆ, ನೀನಲ್ಲ. ಸಿಡುಕಿದಳು ತಾಳ್ಮೆ ಕಳೆದುಕೊಂಡು. ಮತ್ತೇನೋ ಹೇಳ ಹೊರಟ ಸ್ನೇಹಿತೆಗೆ ಬೇಡವೆನ್ನುವಂತೆ ಕೈ ಮಾಡಿ, ಪ್ಲೀಸ್ ಅರು, ಆ ವಿಷಯ ಮಾತಾಡಿ ನನ್ನ ಮೂಡ್ ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಎಂದಳು. ಅಷ್ಟರಲ್ಲಿ ಇವರಿದ್ದಲ್ಲಿಗೆ ಬಂದ ಶ್ರೀಕರ್, ಹಾಯ್ ಬ್ಯೂಟೀಸ್. ಸಿಂಚನ ಅರ್ಪಿತಾ ಇಬ್ಬರ ಕುರಿತು ಹೇಳಿದರೂ ಅವನ ದೃಷ್ಟಿಯೆಲ್ಲ ಅರ್ಪಿತಾಳ ಮೇಲಿತ್ತು. ಅಷ್ಟಾಗಿ ಹುಡುಗರೊಂದಿಗೆ ಸಲುಗೆಯಿಂದ ಬೆರೆಯದ ಅರ್ಪಿತಾಳಿಗೆ ಮೊದಲ ನೋಟದಲ್ಲೇ ಶ್ರೀಕರ್ನಾಗಲಿ ಅವನ ಮಾತಿನ ವರಸೆಯಾಗಲಿ ಇಷ್ಟವಾಗಲಿಲ್ಲ.
ಅವನು ವಿಶ್ ಮಾಡಿದ್ದಕ್ಕೆ ಪ್ರತಿಯಾಗಿ ಹಾಯ್ ಹೇಳಬೇಕೆಂದೂ ಅನಿಸದೆ ಬೇರೆಡೆ ಮುಖ ತಿರುವಿದಳು. ಅದನ್ನು ಗಮನಿಸಿದ ಶ್ರೀಕರ್ನ ಮನಸ್ಸಿಗೆ ಪಿಚ್ಚೆನಿಸಿತು. ಅವನಿಗೆ ಒಂದು ಹುಡುಗಿಯಿಂದ ಈ ರೀತಿಯ ಪ್ರತಿಕ್ರಿಯೆ ದೊರೆತದ್ದು ಇದೇ ಮೊದಲು. ಮನಸ್ಸಿಗಾದ ನಿರಾಸೆಯನ್ನು ತುಟಿಗಳ ಮೇಲೆ ನಗು ಸೂಸುತ್ತಾ ಮರೆಮಾಚಿದ. ನೋಡೋಕೆ ತುಂಬಾ ಸಾಫ್ಟ್ ಅನ್ಸಿದ್ರು ಆಟಿಟ್ಯೂಡ್ ಸ್ವಲ್ಪ ಜಾಸ್ತಿನೇ ಇದೆ. ಇಂಟ್ರೆಸ್ಟಿಂಗ್ ಎಂದಿತವನ ಮನ. ಅಂದಹಾಗೆ ಸಿಂಚನಾ ಇವರು ಬೇಕೆಂದಲೇ ಅರ್ಪಿತಾಳನ್ನು ಮೊದಲ ಬಾರಿ ನೋಡುತ್ತಿರುವಂತೆ ನಟಿಸಿದ. ಅವನ ಉದ್ದೇಶವನ್ನರಿತ ಸಿಂಚನಾ ಕಣ್ಣಿನಲ್ಲೇ ಅವನನ್ನು ಛೇಡಿಸುತ್ತಾ, ಇವಳು ನನ್ನ ಕ್ಲೋಸ್ ಫ್ರೆಂಡ್ ಅರ್ಪಿತಾ, ದಿಸ್ ಇಸ್ ಶ್ರೀಕರ್, ಡ್ಯಾಡ್ನ ಫ್ರೆಂಡ್ ಮಗ. ಪರಸ್ಪರ ಪರಿಚಯಿಸಿದಾಗ ಬೇರೆ ದಾರಿ ಇಲ್ಲದೆ ಬೇಕು ಬೇಡ ಎಂಬಂತೆ ಸಣ್ಣ ನಗೆ ಬೀರಿದಳು. ಎದುರುಗಿನ ಅಪರಿಚಿತ ವ್ಯಕ್ತಿ ತನ್ನನ್ನೇ ಮೈಮರೆತು ನೋಡುತ್ತಾ ನಿಂತ ರೀತಿಗೆ ಮುಜುಗರ ಸಂಕೋಚದಿಂದ ಎಲ್ಲಿಯಾದರೂ ಅಡಗಿಕೊಳ್ಳಬೇಕೆನಿಸಿತು ಅರ್ಪಿತಾಳಿಗೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಸಿಂಚನಾ ಅರ್ಪಿತಾಳ ಮುಜುಗರ ಸ್ವಭಾವ, ಸ್ವಲ್ಪ ಮಟ್ಟಿಗೆ ಶ್ರೀಕರ್ನ ಹುಡುಗಾಟ ಅರಿತಿದ್ದವಳು ಅಷ್ಟಾಗಿ ಇದನ್ನು ಗಣನೆಗೆ ತೆಗೆದುಕೊಳ್ಳದೆ ಇವರಿಬ್ಬರನ್ನು ಇತರೆ ಸ್ನೇಹಿತರ ಗುಂಪಿಗೆ ಕರೆದೊಯ್ದು ಬಿಟ್ಟು ಊಟದ ವ್ಯವಸ್ಥೆಯ ಬಗ್ಗೆ ವಿಚಾರಿಸಲು ಹೋದಳು. ಪರೀಕ್ಷೆ ಮುಗಿದು 10 ದಿನಗಳ ನಂತರ ಸ್ನೇಹಿತರೆಲ್ಲ ಭೇಟಿಯಾದ ಕಾರಣ ಎಲ್ಲರೂ ಸಂತಸದಿಂದ ಹರಟಿದರಾದರೂ ಕೆಲವರು ಶ್ರೀಮಂತಿಕೆ, ಸ್ಟೇಟಸ್ ಇವುಗಳೇ ಹೆಚ್ಚೆಂದು ಭಾವಿಸುವವರಿಗೆ ಅರ್ಪಿತಾಳೆಂದರೆ ಅಷ್ಟಕ್ಕಷ್ಟೇ. ಅವಳು ಇಂತಹ ಪಾರ್ಟಿಗಳಿಗೆ ಸರಿ ಹೊಂದುವುದಿಲ್ಲವೆಂದು ಅವರ ಭಾವನೆ. ಅಂತಹವರಲ್ಲೊಬ್ಬಳು, ಅರ್ಪಿತಾ, ಇಲ್ಲಿಂದ ನಿಮ್ಮನೆ ದೂರಾನೇ ಅಲ್ವಾ, ಹೇಗೆ ಬಂದೆ ಕೇಳಿದಳು. ಆಟೋಲಿ ಬಂದೆ, ಅಳುಕದೆ ಉತ್ತರಿಸಿದಳು ಅರ್ಪಿತಾ. ಅಯ್ಯೋ ಪಾಪ, ಡಿಗ್ರಿಯ 3 ವರ್ಷಗಳಲ್ಲಿ ನೀನು ಯಾರಾದ್ರೂ ಬಾಯ್ ಫ್ರೆಂಡ್ಸ್ನ ಮಾಡ್ಕೊಂಡಿದ್ದಿದ್ರೆ ಜುಮ್ ಅಂತ ಕಾರಲ್ಲೋ ಬೈಕಲ್ಲೋ ಬರಬಹುದಿತ್ತು. ಮತ್ತೊಬ್ಬಳು ಕೆಣಕುವ ಸಲುವಾಗೆ ಹೇಳಿದಳು. ಅವಶ್ಯಕತೆ ಇಲ್ಲ. ಅವರ ಮಾತುಗಳಿಂದ ಮೈ ಮೇಲೆ ಬಿಸಿ ನೀರು ಎರಚಿದಷ್ಟು ಹಿಂಸೆಯಾದರೂ ಸಂಯಮ ತಂದುಕೊಂಡು ನಗು ಮೊಗದಿಂದಲೇ ಹೇಳಿದಳು. ಹೆಚ್ಚು ಕಾಲ ಅವರುಗಳ ಮಧ್ಯೆ ಕುಳಿತಿರಲಾಗದೆ ಎದ್ದು ಜನಸಂದಣಿಯಿಂದ ಕೊಂಚ ದೂರ ಬಂದಳು. ಆಕಾಶದಲ್ಲಿ ಮಿನುಗುತ್ತಿದ್ದ ತಾರೆಗಳು, ತಂಪಾಗಿ ಬೀಸುತ್ತಿದ್ದ ಗಾಳಿ ಮನಕ್ಕೆ ಮುದ ನೀಡುವಂತಿತ್ತು. ಮನದುಂಬಿದ ಶಾಂತಿ ಮೊಗದಿ ಮುಗುಳು ನಗೆಯಾಗಿ ಹೊರಹೊಮ್ಮಿತ್ತು. ಯಾರಿಗೋಸ್ಕರ ಈ ನಗು ಅಂತ ಕೇಳಬಹುದಾ? ಅವಳನ್ನೇ ಹಿಂಬಾಲಿಸಿ ಬಂದಿದ್ದ ಶ್ರೀಕರ್ ಹಿಂಬದಿಯಿಂದ ಬಂದು ಅವಳ ಕಿವಿಯ ಬಳಿ ಪಿಸುಗುಟ್ಟಿದಾಗ ಅದ ನಿರೀಕ್ಷಿಸದ ಅರ್ಪಿತಾ ಬೆಚ್ಚಿಬಿದ್ದಳು. ಕ್ಷಣ ಸುಧಾರಿಸಿಕೊಂಡು, ಏನ್ ಹೇಳಿದ್ರಿ ನೀವು? ಪ್ರಶ್ನಿಸಿದವಳ ಧ್ವನಿಯಲ್ಲಿ ಅಸಮಾಧಾನ ಎದ್ದು ಕಾಣುತ್ತಿತ್ತು. ಅದೇ ಆ ವಂಡರ್ಫುಲ್ ಸ್ಮೈಲ್ ಯಾರಿಗೆ ಅಂತ ಕೇಳ್ದೆ. ಮತ್ತಷ್ಟು ಸಮೀಪ ಬಂದಾಗ ಅವನ ಬಿಸಿ ಉಸಿರು ಅವಳಿಗೆ ಸೋಕಿ ಸಣ್ಣಗೆ ನಡುಗಿದಳಾದರೂ 2 ಹೆಜ್ಜೆ ಹಿಂದಕ್ಕೆ ಹೋಗಿ, ನೀವು ಸಿಂಚನಾ ಹಾಗೂ ಅವಳ ಮನೆಯವರಿಗೆ ಬೇಕಾದವರು ಅಂತ ಸುಮ್ಮನಿದ್ದೀನಿ. ಅದರ ಅರ್ಥ ನಿಮ್ಮ ಈ ನಡವಳಿಕೆಯನ್ನು ಎಂಕರೇಜ್ ಮಾಡ್ತಾ ಇದ್ದೀನಿ ಅಂತಲ್ಲ. ಡೋಂಟ್ ಟ್ರೈ ಟು ಫ್ಲರ್ಟ್ ವಿತ್ ಮೀ. ತೋರು ಬೆರಳು ತೋರಿಸಿ ಎಚ್ಚರಿಸುವಂತೆ ಹೇಳಿದಾಗ ನಗು ತಡೆಯಲಾಗಲಿಲ್ಲ ಅವನಿಗೆ. ತಲೆ ಕೆಟ್ಟಿರೋದು ಗ್ಯಾರಂಟಿ ಎನ್ನುತ್ತಾ ಅಡ್ಡಡ್ಡ ತಲೆಯಾಡಿಸುತ್ತಾ ಅಲ್ಲಿಂದ ಕಾಲ್ತೆಗೆಯ ಹೊರಟ ಅವಳಿಗೆ ಅಡ್ಡವಾಗಿ ನಿಲ್ಲುತ್ತಾನೆ ಶ್ರೀಕರ್. ಯು ಲುಕ್ ವೆರಿ ಬ್ಯೂಟಿಫುಲ್. ಅವನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಾಗ ಕ್ಷಣ ಅವನ ಕಣ್ಣ ಸೆರೆಯಲ್ಲಿ ಬಂದಿಯಾದಳು ಅರ್ಪಿತಾ. ಹೇ, ನೀವಿಬ್ರು ಇಲ್ಲಿದ್ದೀರಾ? ಡಿನ್ನರ್ ರೆಡಿ ಇದೆ, ಬನ್ನಿ. ಸಿಂಚನಾ ಕರೆದಿದ್ದೇ ತಡ. ಶ್ರೀಕರ್ನಿಂದ ತಪ್ಪಿಸಿಕೊಳ್ಳಲು ಒಳ್ಳೆಯ ಅವಕಾಶವೆಂದು ಅರ್ಪಿತಾ ಅವಳ ಜೊತೆ ಹೊರಟಳು. ಅರ್ಪಿತಾ, ನೀನು ನನ್ನಿಂದ ತಪ್ಪಿಸ್ಕೊಂಡು ಹೋದಷ್ಟು ನಿನ್ನ ಜೊತೆ ಮಾತಾಡಬೇಕನ್ನೋ ನನ್ನ ಆಸೆ, ಹಠ ಜಾಸ್ತಿಯಾಗುತ್ತೆ. ಆದರೆ ಯಾವಾಗಲೂ ಶ್ರೀಕರ್ನಿಂದ ತಪ್ಪಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಕಾಲರ್ ಹಾರಿಸುತ್ತಾ ಅವರನ್ನು ಹಿಂಬಾಲಿಸಿದನು. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಅಟೆನ್ಷನ್ ಪ್ಲೀಸ್. ಸತ್ಯಜಿತ್ರವರ ಧ್ವನಿಗೆ ಎಲ್ಲರೂ ಅವರತ್ತ ತಿರುಗಿದರು. ಶ್ರೀಕರ್ ಸಹ ತಂದೆ ಏನು ಹೇಳಲಿದ್ದಾರೆಂದು ಕುತೂಹಲದಿಂದ ಅವರೆಡೆ ನಡೆದ. ನನ್ನ ಮಗ ಶ್ರೀಕರ್ ತನ್ನದೇ ಆದ ಕಂಪನಿಯನ್ನು ಶುರು ಮಾಡಿರೋ ಖುಷಿಗೆ ನನ್ನ ಕಡೆಯಿಂದ ಅವನಿಗೊಂದು ಚಿಕ್ಕ ಉಡುಗೊರೆ, ಅವನಿಷ್ಟದ ಆಡಿ A8, ಸುಮಾರು 1.5 ಕೋಟಿಯಷ್ಟು ಬೆಲೆ ಬಾಳುವ ಕಾರಿನ ಕೀ ಮಗನ ಕೈಗಿಟ್ಟರು. ವಾವ್ ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಡ್ಯಾಡ್. ಸಂತಸದಿಂದ ತಂದೆಯನ್ನು ತೋಳಿನಲ್ಲಿ ಎತ್ತಿ
ಒಂದು ಸುತ್ತು ತಿರುಗಿಸಿಬಿಟ್ಟ ಶ್ರೀಕರ್. ಸತ್ಯಜಿತ್ ರವರು ಮಗನಿಗೆ ಅಷ್ಟು ದುಬಾರಿ ಉಡುಗೊರೆ ಕೊಟ್ಟಿದ್ದನ್ನು ನೋಡಿದ ಸುಲೇಖಾರ ಕಂಗಳು ಆಸೆಯಿಂದ ಮಿಂಚಿತು. ಸಿಂಚನಾಳನ್ನು ಶ್ರೀಕರ್ಗೆ ಕೊಟ್ಟು ಮದುವೆ ಮಾಡಿದರೆ ಅವರ ಆಸ್ತಿಯನ್ನು ತಾವೂ ಅನುಭವಿಸಬಹುದೆಂದು ಲೆಕ್ಕಾಚಾರ ಹಾಕಿತು ಅವರ ಮನಸ್ಸು. ಸ್ನೇಹಿತರೊಂದಿಗೆ ಹರಟೆ, ಊಟ ಎಂದು ಪ್ರತಿಯೊಬ್ಬರಿಗೂ ಹೊತ್ತು ಹೋಗಿದ್ದೇ ತಿಳಿಯಲಿಲ್ಲ. ಗೋಡೆಯ ಮೇಲಿನ ಗಡಿಯಾರ 10 ಗಂಟೆ ತೋರಿಸಿದಾಗ ನೋಡಿದ ಅರ್ಪಿತಾಳ ಎದೆ ದಸಕ್ಕೆಂದಿತು. ಪರ್ಸಿನಲ್ಲಿಟ್ಟಿದ್ದ ಮೊಬೈಲ್ ತೆಗೆದು ನೋಡಿದಾಗ ತಾಯಿ ಹಾಗೂ ಅಣ್ಣನಿಂದ ಸುಮಾರು 6-7 ಮಿಸ್ಡ್ ಕಾಲ್ ನೋಡಿ ಅವಳ ಜಂಘಾಬಲವೇ ಉಡುಗಿ ಹೋದಂತಾಯಿತು. ಸಿಂಚನ, ತುಂಬಾ ಲೇಟ್ ಆಯ್ತು. ಅಮ್ಮ ಅಣ್ಣ ಎಷ್ಟೊಂದು ಸಲ ಕಾಲ್ ಮಾಡಿದ್ದಾರೆ, ನನಗೆ ಗೊತ್ತೇ ಆಗಲಿಲ್ಲ. ನಾನು ಯಾಕೆ ಇಷ್ಟೊತ್ತಾದರೂ ಮನೆ ಸೇರಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಾನಿನ್ನು ಹೊರಡ್ತೀನಿ. ಅವಸರದಿ ಹೊರಟ ಸ್ನೇಹಿತೆಯ ಕೈ ಹಿಡಿದು ನಿಲ್ಲಿಸುತ್ತಾಳೆ ಸಿಂಚನ. ಇಷ್ಟು ರಾತ್ರಿಯಲ್ಲಿ ನೀನೊಬ್ಳೆ ಹೇಗೋಗ್ತೀಯಾ? ತಲೆ ಕೆಟ್ಟಿದ್ಯಾ ನಿನಗೆ? ಇರು, ನಾನು ಡ್ರಾಪ್ ಮಾಡ್ತೀನಿ. 4 ಹೆಜ್ಜೆ ದೂರದಲ್ಲಿ ನಿಂತಿದ್ದ ಸುಲೇಖಾರ ಕಿವಿಗಳಿಗೆ ಸಿಂಚನಾಳ ಮಾತು ಬಿದ್ದಾಗ ಅಸಮಾಧಾನದಿಂದ ಹೊಯ್ದಾಡಿದರು. ಮೊದಲಿನಿಂದಲೂ ತಮ್ಮ ಸಮಾನ ಅಂತಸ್ತರೊಡನೆಯೇ ಒಂದು ರೀತಿ, ಶ್ರೀಮಂತಿಕೆಯಲ್ಲಿ ಸ್ವಲ್ಪ ಕಮ್ಮಿ ಎನಿಸುವವರೊಡನೆಯೇ ಒಂದು ರೀತಿಯಾಗಿ ವರ್ತಿಸುವ ಆಕೆಗೆ ಸಿಂಚನ ಅರ್ಪಿತಾಳಿಗೆ ನೀಡುವ ಪ್ರಾಮುಖ್ಯತೆ ನುಂಗಲಾರದ ತುತ್ತು. ಹೇಗಾದರೂ ಮಾಡಿ ಸಿಂಚನ ಅವಳನ್ನು ಮನೆಯವರೆಗೂ ಡ್ರಾಪ್ ಮಾಡುವುದನ್ನು ತಡೆಯಬೇಕೆಂದು ಪಣ ತೊಟ್ಟು ಡ್ರೈವರ್ನ ನಂಬರ್ಗೆ ಡಯಲ್ ಮಾಡಿದಳು. ಸರ್ವೀಸ್ಗೆ ಕೊಟ್ಟಿದ್ದ ಕಾರ್ ವಾಪಸ್ ಬಂತಾ? ಇಲ್ಲ ಮೇಡಮ್, ನಾಳೆ ಸಂಜೆ ಸಿಗುತ್ತೆ ಅಂದರು ವಿನಮ್ರವಾಗಿ ನುಡಿದ ಡ್ರೈವರ್. ಮನೆಯಲ್ಲಿರೋ ಇನ್ನೊಂದು ಕಾರಿನಲ್ಲಿ ನನ್ನ ಫ್ರೆಂಡ್ನ ಅವಳ ಮನೆಗೆ ಡ್ರಾಪ್ ಮಾಡಿ ಬಾ ಹೇಳಿ ಫೋನ್ ಡಿಸ್ಕನೆಕ್ಟ್ ಮಾಡಿದಾಗ ಸುಲೇಖಾರ ಮುಖದಲ್ಲಿ ಆಟವನ್ನು ಗೆದ್ದ ನಗು ಕಾಣುತ್ತಿತ್ತು. ಏನ್ ಸುಲೇಖಾ, ತುಂಬಾ ಖುಷಿಯಾಗಿರೋ ಹಾಗಿದೆ. ಪಕ್ಕದಲ್ಲಿ ನಿಂತರು ಮಿಥಿಲಾ. ಹೋ ಮಿಥಿಲಾ, ನೀವು? ಹಾಗೇನಿಲ್ಲ, ಕಣ್ ತಪ್ಪಿಸಿದರು. ಆ ಮಿಡಲ್ ಕ್ಲಾಸ್ ಹುಡುಗಿನ ನೋಡಿದ್ರೆ ನಿಮ್ಮ ಮೈ ಉರಿಯುತ್ತೆ ಅಂತ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಮುಂಗುರುಳನ್ನು ಬೆರಳಿನಲ್ಲಿ ಸುತ್ತಿಕೊಳ್ಳುತ್ತಾ ಹೇಳಿದರು ಮಿಥಿಲಾ. ಈ ಸಿಂಚನ ನನ್ನ ಮಾತಾಗಲಿ ಅವರ ಅಪ್ಪನ ಮಾತಾಗಲಿ ಕೇಳೋ ಅಭ್ಯಾಸನೇ ಮಾಡ್ಕೊಂಡಿಲ್ಲ. ಸ್ನೇಹ, ಸಲಿಗೆ, ಸಂಬಂಧ ಇವೆಲ್ಲ ನಮ್ಮ ಸ್ಟೇಟಸ್ಗೆ ಸಮನಾಗಿರೋರ ಜೊತೆ ಮಾಡಬೇಕು ಅನ್ನೋದು ಅವಳಿಗಿನ್ನೂ ಅರ್ಥ ಆಗಿಲ್ಲ. ಆದರೆ ಅರ್ಥ ಮಾಡಿಸದೆ ಬಿಡೋಳಲ್ಲ ಈ ಸುಲೇಖ. ಹಲ್ಮುಡಿ ಕಚ್ಚಿದರು ಕೋಪದಿಂದ. ವಾಟ್? ಕಾರ್ ಇಲ್ವಾ? ಯಾರನ್ನು ಕೇಳಿ ಕಾರ್ ತಗೊಂಡು ಹೋದೆ ನೀನು? ನನಗಿವಾಗ ಕಾರ್ ಬೇಕಷ್ಟೇ. ಅರ್ಪಿತಾಳನ್ನು ಮನೆಗೆ ಬಿಡಲು ಕಾರ್ ಇಲ್ಲದಿರುವುದ ಅರಿತ ಸಿಂಚನ ಫೋನಿನಲ್ಲೇ ಡ್ರೈವರ್ನ ಮೇಲೆ ಹಾರಾಡುತ್ತಿದ್ದಳು. ಬಂದಿದ್ದ ಅತಿಥಿಗಳನ್ನೆಲ್ಲ ಬೀಳ್ಕೊಟ್ಟು ಹಿಂದಿರುಗುತ್ತಿದ್ದ ಸತ್ಯಜಿತ್, ಸುಭಾಷ್ ಹಾಗೂ ಶ್ರೀಕರ್ ಅವಳ ಕೂಗಾಟ ಕೇಳಿ ಧಾವಿಸುತ್ತಿದ್ದುದ ಕಂಡು, ಬನ್ನಿ ಮಿಥಿಲಾ, ಡ್ರಾಮಾ ನೋಡೋಕೆ ಮಜವಾಗಿರುತ್ತೆ, ಕೈ ಹಿಡಿದು ಕರೆದುಕೊಂಡು ಹೋದರು ಸುಲೇಖಾ. ಸಿಂಚನ, ಏನಾಯ್ತಮ್ಮ, ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ದೀಯಾ? ಆತಂಕದಿಂದ ಪ್ರಶ್ನಿಸಿದರು ಸತ್ಯಜಿತ್. ಅಂಕಲ್, ಅದು ನಾನು ನನ್ನ ಫ್ರೆಂಡ್ನ ಮನೆಗೆ ಡ್ರಾಪ್ ಮಾಡಬೇಕು, ಆದರೆ ಕಾರ್ ಇಲ್ಲ. ಡ್ರೈವರ್ ಇನ್ಯಾರನ್ನೋ ಡ್ರಾಪ್ ಮಾಡೋಕೆ ಹೋಗಿದ್ದಾನಂತೆ. ಸುಲೇಖಾರ ಕಡೆ ದುರುಗುಟ್ಟಿದಳು ಸಿಂಚನ. ಇದರಲ್ಲಿ ಅವನ ತಪ್ಪೇನಿದೆ ಅಂತ ಅವನ ಮೇಲೆ ಕೂಗಾಡ್ತಿದ್ದೀಯಾ? ನಾವು ಹೇಳಿದ ಕೆಲಸ ಮಾಡಿದ್ದಾನೆ ಅಷ್ಟೇ, ಸಿಡುಕಿದರು ಸುಭಾಷ್ ಎಂದಿನಂತೆ. ಏನೋ ಹೇಳ ಹೊರಟ ಸಿಂಚನಾಳ ಕೈ ಅದುಮಿ ಅವಳನ್ನು ತಡೆದ ಅರ್ಪಿತಾ. ನೋ ಪ್ರಾಬ್ಲಮ್ ಅಂಕಲ್, ಸಿಂಚನ, ಕ್ಯಾಬ್ ಸಿಗುತ್ತೆ, ನಾನು ಹೋಗ್ತೀನಿ ಪ್ಲೀಸ್ ಹೇಳಿದಳು ಸಿಂಚನಾಳ ಕಡೆ ದೈನ್ಯದಿಂದ ನೋಡುತ್ತಾ. ಬೇಡಮ್ಮ, ಇಷ್ಟೊತ್ತಿನಲ್ಲಿ ನೀನೊಬ್ಳೆ ಕ್ಯಾಬ್ನಲ್ಲಿ ಹೋಗೋದು ಸೇಫ್ ಅಲ್ಲ. ನಮ್ಮ ಕಾರ್ ಇದೆಯಲ್ಲ, ಶ್ರೀಕರ್ ಡ್ರಾಪ್ ಮಾಡ್ತಾನೆ. ಅಥವಾ ಸಿಂಚನ, ನೀನೇ ಕಾರ್ ತಗೊಂಡು ಹೋಗಿ ಡ್ರಾಪ್ ಮಾಡಿ ಬಾ ಹೇಳಿದರು ಸತ್ಯಜಿತ್. ಡ್ಯಾಡ್, ನಾನೇ ಡ್ರಾಪ್ ಮಾಡ್ತೀನಿ. ಸಿಂಚನ, ಡ್ಯಾಡ್ ನನಗೆ ಪ್ರೀತಿಯಿಂದ ಕೊಟ್ಟಿರೋ ಗಿಫ್ಟ್, ನಾನೇ ಮೊದಲು ಡ್ರೈವ್ ಮಾಡಬೇಕು ಅಂತ. ಡೋಂಟ್ ಮೈಂಡ್, ಬೇಕಿದ್ರೆ ನೀನು ಜೊತೆಗೆ ಬಾ. ಅರ್ಪಿತಾಳೊಂದಿಗೆ ಒಂಟಿಯಾಗಿ ಸಮಯ ಕಳೆಯುವ ಅವಕಾಶವನ್ನು ಬಿಟ್ಟು ಕೊಡಲಿಚ್ಛಿಸದೆ ಹೇಳಿದ. ಅಷ್ಟರಲ್ಲಿ ಸಿಂಚನಾಳಿಗೆ ಸೂರಜ್ನ ಫೋನ್ ಬಂದ ಕಾರಣ, ಅರು, ಶ್ರೀ ನಿನ್ನ ಸೇಫ್ ಆಗಿ ಮನೆ ತಲುಪಿಸ್ತಾನೆ, ನಾಳೆ ಸಿಗ್ತೀನಿ, ಏನೋ ಅಂದ್ಕೋಬೇಡ. ಸರಸರ ಮರೆಯಾದಳು ಅಲ್ಲಿಂದ. ತನ್ನಿಂದಾಗಿ ಇಷ್ಟೆಲ್ಲ ರಾಧಾಂತವಾಗಿರುವಾಗ ತಾನೀಗ ಈ ಮನುಷ್ಯನ ಜೊತೆ ಹೋಗೋದಿಲ್ಲ ಅಂದ್ರೆ ಇನ್ನಷ್ಟು ರಂಪಾಟವಾಗಬಹುದು.
ಅಲ್ಲದೆ ಶ್ರೀಕರ್ನ ತಂದೆ ಒಂಟಿ ಹುಡುಗಿ ಈ ರಾತ್ರಿಯಲ್ಲಿ ಹೋಗುತ್ತಾಳಲ್ಲ ಎಂದು ಕಾಳಜಿಯಿಂದ ಸಹಾಯ ಹಸ್ತ ಚಾಚಿರುವಾಗ ಧಿಕ್ಕರಿಸುವ ಮನಸ್ಸಾಗಲಿಲ್ಲ. ಜೊತೆಗೆ ತಾನು ಹೇಗಾದರೂ ಮನೆ ತಲುಪಬೇಕೆಂಬುದನ್ನು ನೆನೆದು ಶ್ರೀಕರ್ನ ಜೊತೆ ಹೋಗಲು ಒಪ್ಪಿದಳು ಅರ್ಪಿತಾ. ಸಮಸ್ಯೆ ಬಗೆಹರಿದ ಸಮಾಧಾನದಿಂದ ಗೆಳೆಯನನ್ನು ಕರೆದುಕೊಂಡು ಮನೆಯೊಳಗೆ ಹೊರಟರು ಸತ್ಯಜಿತ್. ಶ್ರೀಕರ್ ಹಾಗೂ ಅರ್ಪಿತಾ ಮರೆಯಾಗುವುದನ್ನೇ ದುರುಗುಟ್ಟಿಕೊಂಡು ನೋಡುತ್ತಿದ್ದ ಮಿಥಿಲಾರನ್ನು ಕಂಡು ಇನ್ನೂ ಅಲ್ಲೇ ಇದ್ದರೆ ತನಗೆ ಗ್ರಹಚಾರ ತಪ್ಪಿದ್ದಲ್ಲವೆಂದು ಅರಿತ ಸುಲೇಖಾ ಜಾಣತನದಿಂದ ಮರೆಯಾಗ ಹೊರಟಾಗ ಮಿಥಿಲಾರ ಧ್ವನಿ ಆಕೆಯನ್ನು ಹಿಡಿದು ನಿಲ್ಲಿಸಿತು. ನಿಂತ್ಕೊಳ್ಳಿ ಸುಲೇಖಾ, ನೀವು ಮಾಡಿದ್ದು ಸರಿನಾ? ತೋಳಿಡಿದು ತನ್ನೆಡೆ ತಿರುಗಿಸಿಕೊಂಡರು ಮಿಥಿಲಾ. ನಾನೇನ್ ಮಾಡ್ದೆ? ಏನು ಅರಿಯದಂತೆ ಸುಲೇಖಾ ಪ್ರಶ್ನಿಸಿದಾಗ ಮಿಥಿಲಾರಿಗೆ ಕೋಪ ತಡೆಯಲಾಗಲಿಲ್ಲ. ನೀವೇನ್ ಮಾಡಿದ್ರಿ ಅಂತ ನಿಮಗೆ ಗೊತ್ತಿಲ್ವಾ? ನೀವು ಮಾಡಿದ ಕೆಲಸದಿಂದ ಆ ಭಿಖಾರಿ ನನ್ನ ಮಗನ ಜೊತೆಗೆ ಅಷ್ಟು ಕಾಸ್ಟ್ಲಿ, ಅದು ಬ್ರ್ಯಾಂಡ್ ನ್ಯೂ ಕಾರಿನಲ್ಲಿ ಹೋದಳು. ಛೇ! ಸುಲೇಖಾರನ್ನು ದೂಡಿ ಸೆರಗು ಬೀಸಿ ಕಾಲಪ್ಪಳಿಸುತ್ತಾ ಹೋದರು. ಬಂಗಲೆಯ ಮುಂದೆ ನಿಂತಿದ್ದ ಕಪ್ಪು ಬಣ್ಣದ ಆಡಿಯನ್ನು ನೋಡಿ ಶ್ರೀಕರ್ ಖುಷಿಯಿಂದ ಶಿಳ್ಳು ಹಾಕಿದರೆ ಅರ್ಪಿತಾ ಸಂಕೋಚದಿಂದ ಮುದುಡಿದಳು. ಶ್ರೀಕರ್ ಅರ್ಪಿತಾಳಿಗೆಂದು ಡ್ರೈವರ್ ಪಕ್ಕದ ಸೀಟಿನ ಡೋರ್ ತೆರೆದಾಗ ಕಾಲುಗಳು ಭೂಮಿಗೆ ಅಂಟಿಕೊಂಡಂತೆನಿಸಿತು ಅರ್ಪಿತಾಳಿಗೆ. ನೀವೇ ಬಂದು ಕೂತ್ಕೋತೀರಾ ಅಥವಾ ನಾನೇ ಎತ್ಕೊಂಡು ಬಂದು ಕೂಡಿಸ್ಲಾ ಮಿಸ್ ಅರ್ಪಿತಾ ಎನ್ನುತ್ತಾ ಅವಳ ಬಳಿ ಬಂದಾಗ ದಡಬಡಿಸಿ ಹತ್ತಿ ಕೂತವಳನ್ನು ಕಂಡು ಅವನ ತುಟಿಗಳ ಮೇಲೆ ಹೂನಗು ಅರಳಿತು. ಡೋರ್ ಹಾಕಿ ಹೋಗಿ ಕುಳಿತ. ಕಾರಿನ ಕಿಟಕಿಗಳನ್ನು ಹಾಕಿ ಎಸಿ ಆನ್ ಮಾಡಿದವನೇ ಮ್ಯೂಸಿಕ್ ಪ್ಲೇಯರ್ ಅನ್ನು ಆನ್ ಮಾಡಿ ಅವಳ ಕಡೆ ನೋಡಿದ. ಹೆದರಿದ ಗುಬ್ಬಚ್ಚಿಯಂತೆ ಮುದುರಿ ಕುಳಿತವಳ ಆ ಮುಗ್ಧ ಸೌಂದರ್ಯವನ್ನು ಕಂಡು ಮನ ಹುಚ್ಚೆದ್ದು ಕುಣಿಯಿತು. ಅವನು ತನ್ನನ್ನೇ ನೋಡುತ್ತಿದ್ದಾನೆಂದು ಅರಿತ ಅರ್ಪಿತಾ ಅವನ ದೃಷ್ಟಿಗೆ ತನ್ನ ದೃಷ್ಟಿ ಸೇರಿಸಿದಾಗ ಸೀಟ್ ಬೆಲ್ಟ್ ಹಾಕಿಕೊಳ್ಳುವಂತೆ ಕಣ್ಣಿನಲ್ಲೇ ಸನ್ನೆ ಮಾಡಿದ. ಮರುಕ್ಷಣವೇ ನಾನು ಹೆಲ್ಪ್ ಮಾಡ್ಲಾ ಎಂದು ಅವಳೆಡೆ ಬಾಗಿದಾಗ ತಕ್ಷಣ ನೋ ಥ್ಯಾಂಕ್ಸ್ ಎಂದು ಬೆಲ್ಟ್ ಹಾಕಿಕೊಂಡಳು. ಅವಳ ಒಂದೊಂದು ಚಲನಾವಲನಗಳು ಶ್ರೀಕರ್ನಿಗೆ ಹುಚ್ಚಿಡಿಸುತ್ತಿತ್ತು. ಮನದ ಭಾವನೆಗಳ ತಾಕಲಾಟ ತಡೆಯಲಾರನೆಂಬಂತೆ ದೀರ್ಘವಾಗಿ ಉಸಿರೆಳೆದು ಬಿಟ್ಟು ಕಾರಿಗೆ ಚಾಲನೆ ನೀಡಿದ. ನಮ್ಮನೆ ಅಡ್ರೆಸ್ ಹೇಳಲು ಬಾಯಿ ತೆರೆದ ಅರ್ಪಿತಾಳ ಮಾತನ್ನು ಅರ್ಧದಲ್ಲೇ ತಡೆಯುತ್ತಾ, ಗೊತ್ತಿದೆ, ಸಿಂಚನ ನನ್ನ ಏರ್ಪೋರ್ಟ್ನಿಂದ ಪಿಕ್ ಮಾಡಿದ ದಿನ ನಿಮ್ಮನ್ನು ಭೇಟಿಯಾಗೋಕೆ ಬಂದಾಗ ನಾನು ಅವಳ ಜೊತೆಗಿದ್ದೆ. ರಸ್ತೆಯ ಮೇಲಿಂದ ದೃಷ್ಟಿ ಬದಲಿಸದೆ ಹೇಳಿದ. ಕೆಲ ನಿಮಿಷಗಳು ಇಬ್ಬರ ನಡುವೆಯೂ ಮೌನ ಮನೆ ಮಾಡಿತು. ಕೇಳಲೋ ಬೇಡವೋ ಎಂದು ಯೋಚಿಸುತ್ತಿದ್ದವನು, ಏನಾದರೂ ಆಗಲಿ ಈ ಯೋಚಿಸೋದೆಲ್ಲ ನನ್ನ ಸ್ವಭಾವವಲ್ಲ. ಅರ್ಪಿತಾ, ನಿನ್ನ ಫೋನ್ ನಂಬರ್ ಸೇವ್ ಮಾಡು ಎಂದು ಎಡಗೈಯಲ್ಲಿ ತನ್ನ ಮೊಬೈಲನ್ನು ಅವಳೆಡೆ ಹಿಡಿದ. ಅವನಿಗರೆಯದೆಯೇ ಅವಳನ್ನು ಏಕವಚನದಲ್ಲಿ ಸಂಬೋಧಿಸಿದ್ದ. ಅದನ್ನು ನಿರೀಕ್ಷಿಸದಿದ್ದ ಅರ್ಪಿತಾ ವಾಟ್ ಹುಬ್ಬೇರಿಸಿದಳು. ನಂಬರ್ ಹೇಳಿದ ಮತ್ತೊಮ್ಮೆ. ಶ್ರೀಕರ್ನ ಈ ರೀತಿಯ ನಡವಳಿಕೆ ಅವಳಿಗೆ ಕೋಪವನ್ನು ತರಿಸುತ್ತಿತ್ತು. ಬಾಯಿಗೆ ಬಂದಂತೆ ಬೈದು ಬಿಡಬೇಕೆಂದುಕೊಂಡು ತಲೆ ಎತ್ತಿದಾಗ ಅವನು ತನ್ನನ್ನೇ ನೋಡುತ್ತಿದ್ದಾನೆಂದು ಅರಿವಾಗಿ ಬೇರೆಡೆ ಮುಖ ಮಾಡಿದಳು. ಮನಸ್ಸು ಅಲ್ಲೋಲ ಕಲ್ಲೋಲವಾದಂತೆನಿಸಿತು. ಅವನಿನ್ನೂ ಆಗಾಗ್ಗೆ ತನ್ನನ್ನು ನೋಡುತ್ತಿದ್ದಾನೆಂದು ಅವಳ ಅನುಭವಕ್ಕೆ ಬಂದು ನಾಚಿಕೆಯಿಂದ ಅವಳ ಕದಪುಗಳು ರಂಗೇರಿದವು. ಏನಾಗುತ್ತಿದೆ ನನಗೆ? ಇವರ ಮೇಲೆ ಕೋಪ ಬಂದರೂ ಕೋಪ ಮಾಡಿಕೊಳ್ಳೋಕೆ ಆಗ್ತಿಲ್ಲ. ಇವರು ನನ್ನನ್ನು ನೋಡೋ ರೀತಿ, ಮಾತಾಡೋ ರೀತಿ ನನಗಿಷ್ಟ ಇಲ್ಲ ಅಂದರೂ ಅವರ ಮೇಲೆ ಕೂಗಾಡೋಕೆ ಆಗ್ತಿಲ್ಲ. ಏನೋ ಒಂಥರ ವಿಚಿತ್ರವಾದ ಅನುಭವ. ನನ್ನ ಮೇಲೆ ನನಗೆ ಕೋಪ ಬರ್ತಿದೆ. ತಣ್ಣನೆಯ ಎಸಿ ಕಾರಿನಲ್ಲೂ ಬೆವೆತಳು. ಅರು ಅವನು ಮೋಹಕವಾಗಿ ಕರೆದಾಗ ಬೆಚ್ಚಿ ನೋಡಿದವಳಿಗೆ ಅವನ ಬಯಕೆ ಕಂಗಳನ್ನು ಕಂಡು ತನ್ನ ಮನದಲ್ಲೆದ್ದ ಮಿಶ್ರ ಭಾವನೆಗಳೂ ಸೇರಿ ಅವಳ ತಾಳ್ಮೆ ತಪ್ಪಿತು. ನಿಮ್ಮನ್ನು ನೀವು ಏನಂದ್ಕೊಂಡಿದ್ದೀರಿ? ನಾನು ಪಾರ್ಟಿಗೆ ಬಂದಾಗ್ಲಿಂದಾನೂ ನೋಡ್ತಾ ಇದ್ದೀನಿ, ನಿಮ್ಮ ನಡವಳಿಕೆ ಸರಿ ಇಲ್ಲ. ನನ್ನನ್ನು ಅರು ಅಂತ ಕರೆಯೋಕೆ ನಿಮಗೆ ಯಾವ ಅಧಿಕಾರವೂ ಇಲ್ಲ. ಆ್ಯಂಡ್ ನನ್ನ ಫೋನ್ ನಂಬರ್ ನಾನು ನಿಮಗೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ದಯವಿಟ್ಟು ಕಾರ್ ನಿಲ್ಲಿಸಿ, ನಾನು ಇಲ್ಲೇ ಇಳ್ಕೋತೀನಿ ಹೇಳಿದಳು. ಡೋಂಟ್ ವರಿ, ನೀನು ಅಂದ್ಕೊಂಡಿರೋಷ್ಟು ಕೆಟ್ಟವನಲ್ಲ ನಾನು. ನಿನ್ನ ಸೇಫ್ ಆಗೇ ಮನೆ ಸೇರಿಸ್ತೀನಿ. ಬೈದಿವೆ, ಪಾರ್ಟಿಲಿ ನೀನು ನನ್ನ ಗಮನಿಸುತ್ತಾ ಇದ್ದೆ ಅಂತ ನಿನ್ನ ಬಾಯಲ್ಲೇ ಕೇಳಿ ನನಗೆ ತುಂಬ ಖುಷಿ ಆಗ್ತಿದೆ. ಹಾಗೆ ಅದೇನೋ ಅಧಿಕಾರ ಅಂತೆಲ್ಲ ಮಾತಾಡ್ತಿದ್ಯಲ್ಲ,
ಅದು ಸ್ವಲ್ಪ ಓವರ್ ಆಯ್ತು ಅನಿಸ್ಲಿಲ್ವಾ? ಈಗ ಎಷ್ಟೋ ಜನ ನನ್ನ ಶ್ರೀ ಅಂತ ಕರೀತಾರೆ, ಅದಕ್ಕೆ ಅಧಿಕಾರ ಬೇಕಾ? ನೀನೂ ಬೇಕಾದ್ರೆ ಕರಿ, ಐ ಡೋಂಟ್ ಮೈಂಡ್ ಎಂದನು ಕಾರಿನ ಸ್ಟೀರಿಂಗ್ ತಿರುಗಿಸುತ್ತಾ. ಕರೆಯೋಲ್ಲ. ಹಾಗೆ ನೀವು ಕೂಡ ನನ್ನ ಅರು ಅಂತ ಕರಿಬಾರ್ದು ಅಷ್ಟೇ, ಗಡುಸಾಗಿ ನುಡಿದಳು. ಯಾಕೆ ಕರಿಬಾರ್ದು? ಯಾಕೆ ಅಂದ್ರೆ ನನ್ನ ಹಾಗೆ ಕರೆಯೋದು ನನ್ನ ಮನಸ್ಸಿಗೆ ಹತ್ತಿರವಾಗಿರೋರು ಮಾತ್ರ. ಹಾಗಾದ್ರೆ ಈ ಕ್ಷಣದಿಂದ ನನ್ನ ಕೂಡ ನಿನ್ನ ಮನಸ್ಸಿಗೆ ಹತ್ತಿರ ಮಾಡ್ಕೋ. ಎಂದಿಗೂ ಸಾಧ್ಯವಿಲ್ಲ, ಹೇಳಿದಳು ಸೋಲೊಪ್ಪಿಕೊಳ್ಳದೆ. ಸಾಧ್ಯ ಆಗೇ ಆಗುತ್ತೆ. ಸದ್ಯದಲ್ಲೇ ನೀನೇ ನನ್ನ ಹತ್ರ ಬಂದು ಶ್ರೀ ನಿಮ್ಮ ಬಾಯಲ್ಲಿ ಅರು ಅಂತ ಕೇಳಬೇಕು ಅಂತ ಹೇಳ್ತೀಯ. ಅರ್ಪಿತಾಳ ಮನೆಯ ಗೇಟಿನ ಮುಂದೆ ಕಾರು ನಿಲ್ಲಿಸಿದ. ಅವನ ಮಾತುಗಳಿಂದ ಕೋಪಗೊಂಡಿದ್ದ ಅರ್ಪಿತಾ ಅವನ ಕಡೆ ತಿರುಗಿಯೂ ನೋಡದೆ ಕಾರಿನಿಂದಿಳಿದು ಮನೆಯ ಕಡೆ ಓಡಿದಳು. ಅವಳು ಹೋದದ್ದು ಖಚಿತಪಡಿಸಿಕೊಂಡು ಕಪ್ಪು ಆಡಿ ಧೂಳೆಬ್ಬಿಸುತ್ತಾ ಮುನ್ನುಗ್ಗಿತು.